Hello, my dear students. Welcome to Benzene Chemistry YouTube channel. Dear friends, today we will discuss about the most important topic of this second PUC chemistry, that is P block element. The ಈ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಯಾಕಂದರೆ ತುಂಬ ಮಾರ್ಕ್ಸ್ ಬರುತ್ತೆ ಇಲ್ಲಿಂದ. ಪಿ ಬ್ಲಾಕ್ ಎಲಿಮೆಂಟ್ಸ್ ಹೌದಾ. ಸೊ ಡಿಯರ್ ಫ್ರೆಂಡ್ಸ್, ಈ ಟಾಪಿಕ್ದಿಂದ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ. ನೀವು 2022 ಎನ್ಯುವಲ್ ಎಕ್ಸಾಮ್ಗೆ ಬರುವಂಥ ಒಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡೋಣ, ಹೌದಾ. ಸೊ ಡಿಯರ್ ಫ್ರೆಂಡ್ಸ್, ನಾನು ಆಲ್ರೆಡಿ ಈ ರಿಮೈನಿಂಗ್ ಟಾಪಿಕ್ ಇದೆಲ್ಲನೂ ಏನು ಮಾಡಿದ್ದೀನಿ ಅಂತಂದರೆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವ ಬರ್ತವೆ ಅನ್ನೋದು ವಿಡಿಯೋವನ್ನು ಮಾಡಿ ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ, ಹೌದಾ. ಸೊ ಆ ಪ್ಲೇಲಿಸ್ಟ್ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಒನ್ ಮೋರ್ ಥಿಂಗ್, ಐ ಹ್ಯಾವ್ ಗಿವನ್ ಅ ಪಾಸಿಂಗ್ ಪ್ಯಾಕೇಜ್, ಹೌದಾ. ಸೊ ಯಾರಿಗೆ ನಾವು ಪಾಸ್ ಅಷ್ಟೇ ಆಗಬೇಕು ಸರ್ ಸಾಕು ಅಂತ ಅನ್ನೋರು ಇರ್ತಿರಲ್ಲ, ಸೊ ಆ ಥರ ಇರೋದವ್ರು ಏನು ಮಾಡಿ ಅಂತಂದರೆ ನಾನು ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ದೀನಿ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ದ್ಯಾಟ್. ಓಕೆ. ಸೊ ಡಿಯರ್ ಫ್ರೆಂಡ್ಸ್, ಎಕ್ಸಾಮ್ ಸಮೀಪ ಬರ್ತಾ ಇದೆ. ಸೊ ಪ್ಲೀಸ್ ಗಿಯರ್ ಅಪ್ ಯುವರ್ ಪ್ರಿಪರೇಷನ್. ಒಂಚೂರು ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ. ಓಕೆ. ಸೊ ಡಿಯರ್ ಫ್ರೆಂಡ್ಸ್, ವೇಟೇಜ್ ನೋಡಿ ಈ ಟಾಪಿಕ್ದು. ವೇಟೇಜ್ ಆಫ್ ದಿಸ್ ಟಾಪಿಕ್ ಈಸ್ ಟೋಟಲಿ 12 ಮಾರ್ಕ್. ಎಷ್ಟು ಮಾರ್ಕ್ ಇದೆ? 12 ಮಾರ್ಕ್. ನೋಡಿ, ಇದೊಂದು ಟಾಪಿಕ್ ಪರ್ಫೆಕ್ಟ್ ಆದರೆ 12 ಮಾರ್ಕ್ ಬರುತ್ತೆ, ಹೌದಾ. ಸೊ ಏನೇನಿರುತ್ತೆ ಈ 12 ಮಾರ್ಕಲ್ಲಿ? ದೇರ್ ವಿಲ್ ಬಿ 1 ಮಾರ್ಕ್ ಕ್ವಶನ್, ಒಂದು 1 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ದಿಸ್ ಕ್ವಶನ್ ಈಸ್ ಪ್ರೊಬ್ಯಾಬ್ಲಿ ಫ್ರಾಮ್ ಗ್ರೂಪ್ 18. ಡೆಫಿನೆಟ್ಲಿ, ಪ್ರೊಬ್ಯಾಬ್ಲಿ ಎಲ್ಲ ಡೆಫಿನೆಟ್ಲಿ ಎಲ್ಲಿಂದ ಇರುತ್ತೆ ಅಂದರೆ ಗ್ರೂಪ್ 18 ಮೇಲೆ ಇರುತ್ತೆ. ಗ್ರೂಪ್ 18 ಅಂದರೆ ಗೊತ್ತಲ್ಲ, ನೋಬಲ್ ಗ್ಯಾಸಸ್, ಹೌದಾ. ನೋಬಲ್ ಗ್ಯಾಸ್ ಸೆಕ್ಷನ್ ಮೇಲೆ ಇರುತ್ತೆ, ಹೌದಾ. ಸೊ ಆ ನೋಬಲ್ ಗ್ಯಾಸ್ ಮೇಲೆ ಕೇಳ್ತಾರೆ, ವಿಚ್ ನೋಬಲ್ ಗ್ಯಾಸ್ ಡು ನಾಟ್ ಹ್ಯಾವ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಪಿ ಬ್ಲಾಕ್ ಎಲಿಮೆಂಟ್ ಕಾನ್ಫಿಗರೇಷನ್ ಅಂತ ಕೇಳ್ಬೋದು. ಯಾವ್ದು ಅಬಂಡೆನ್ಸ್ ಜಾಸ್ತಿ ಇರುತ್ತೆ ಅಂತಲೂ ಕೇಳ್ಬೋದು. ಆ ಥರದ ಕ್ವಶನ್ ಎಲ್ಲ ಬರುತ್ತೆ, ಹೌದಾ. ಅಥವಾ ಹೈಡ್ರೋಲಿಸಿಸ್ ಆಫ್ ಜೆನಾನ್ ಕಂಪೌಂಡ್ಸ್ ಕೇಳ್ತಾರೆ, ಹೌದಾ. ಓಕೆ. ಆಮೇಲೆ 2 ಮಾರ್ಕ್ ಕ್ವಶನ್. ಸೊ ದಿಸ್ 2 ಮಾರ್ಕ್ ಕ್ವಶನ್ ಕ್ಯಾನ್ ಬಿ ಟೇಕನ್ ಫ್ರಾಮ್ ಎನಿಥಿಂಗ್. ಯಾವ್ದು ಬೇಕಾದ್ರಿಂದ ಏನು ಮಾಡ್ಬೋದು, ಇದನ್ನ ತೊಗೋಬೋದು, ಹೌದಾ. ಸೊ ಯಾವ್ದು ಬೇಕಾದ ಗ್ರೂಪ್ದಿಂದ ಏನಂತ ತೊಗೋಬೋದು. ಬಟ್ ಮೇನ್ಲಿ ಇದನ್ನ ಏನು ಮಾಡ್ತಾರೆ ಅಂತಂದರೆ ಗ್ರೂಪ್ 16 ಅಥವಾ 17 ತೊಗೋತಾರೆ, ಅಥವಾ ಗ್ರೂಪ್ 15 ಗ್ರೂಪ್ 16 ಬಂದಿರುತ್ತೆ. ಗ್ರೂಪ್ 15 ತೊಗೋಬೋದು ಅಥವಾ ಗ್ರೂಪ್ 17 ಬರ್ಬೋದು. ಇಲ್ಲ ಮೋಸ್ಟ್ ಆಫ್ ದಿ ಕೇಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಗ್ರೂಪ್ 16 ಫ್ರೇಮ್ ಮಾಡಿರ್ತಾರೆ, ಹೌದಾ. 3 ಮಾರ್ಕಲ್ಲಿ 3 ಮಾರ್ಕಲ್ಲಿ ದಿಸ್ ಇಸ್ ಫ್ರಾಮ್ ಗ್ರೂಪ್ 15. ಫಸ್ಟ್ ಕ್ವಶನ್ ಗ್ರೂಪ್ 15 ಇರುತ್ತೆ, ಸೆಕೆಂಡ್ ಕ್ವಶನ್ ಗ್ರೂಪ್ 16, ಥರ್ಡ್ ಕ್ವಶನ್ ಗ್ರೂಪ್ 17 ಇರುತ್ತೆ. ಇದು 1 ಮಾರ್ಕ್ದು ಗ್ರೂಪ್ 18 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಈ ಥರ ಇರುತ್ತೆ ನೋಡ್ರಿ ಇದು, ಹೌದಾ. ಸೊ ಇದರಲ್ಲಿ 3 ಮಾರ್ಕ್ದು 3 ಕ್ವಶನ್ಸ್ ಇರುತ್ತಲ್ಲ, ಒಂದು ಗ್ರೂಪ್ 15 ಮೇಲೆ ಇರುತ್ತೆ, ಗ್ರೂಪ್ 16, ಗ್ರೂಪ್ 17. ನೋಡಿ, ಗ್ರೂಪ್ 15 ಮೇಲೆ ಇರೋದು ಯಾವಾಗಲೂ ಏನು ಕೇಳ್ತಾರೆ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಏನು ಮಾಡಿದ್ದಾರೆ ಅಂತಂದರೆ ಪ್ರಿಪ್ರೇಷನ್ ಕೇಳಿದ್ದಾರೆ. ಪ್ರಿಪರೇಷನ್ ಆಫ್ ಫಸ್ಟ್ ಒನ್ನು ಅಮೋನಿಯಾ ಬೈ ಹೇಬರ್ ಪ್ರೊಸೆಸ್, ಸೆಕೆಂಡ್ ಒನ್ನು ನೈಟ್ರಿಕ್ ಆ್ಯಸಿಡ್ ಬೈ ಓಸ್ಟ್ವಾಲ್ ಮೆಥಡ್. ಎರಡರಲ್ಲಿ ಒಂದಂತೂ ಫಿಕ್ಸ್ ಬಂದೇ ಬರುತ್ತೆ, ಎರಡನ್ನೂ ಪರ್ಫೆಕ್ಟ್ ಆಗಬೇಕು ನೀವು, ಹೌದಾ. ಸೊ ಈ 28 ಏನಿರುತ್ತೆ ಅಂತಂದ್ರೆ ಕನ್ಸೆಪ್ಚುವಲ್ ಕ್ವಶನ್. ಎನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ ಕೇಳ್ಬೋದು, ಹೌದಾ. ಸೊ ಈ ಥರದ ಕ್ವಶನ್ಸ್ ಇರುತ್ತೆ. ಅಥವಾ ಇಲ್ಲಿ ಕೆಮಿಕಲ್ ರಿಯಾಕ್ಷನ್, ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತಲೂ ಕೇಳ್ತಾರೆ, ಹೌದಾ. ಆ ಥರ ಕೇಳಿದಾಗ ಏನು ಮಾಡ್ತಾರೆ ಅಂತಂದರೆ ಓಝೋನ್ ಮೇಲೆ ರಿಯಾಕ್ಷನ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಗ್ರೂಪ್ 17 ಅದೇ ಥರ ಇರುತ್ತೆ, ಹೌದಾ. ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಒಂದಿಷ್ಟು ನಾನು ಕ್ವಶನ್ಸ್ನ ನೋಡ್ತೀನಿ. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆ. ಸೊ ಅವುಗಳನ್ನ ಒಂಚೂರು ಪರ್ಫೆಕ್ಟ್ ಆಗಿ, ದ್ಯಾಟ್ಸ್ ಟು ಗುಡ್, ಹೌದಾ. ನಿಮ್ಗೆ ಒಂಚೂರು ಹೆಲ್ಪ್ ಆಗ್ಬೋದು ಇದು. ಈ ಥರ ನೀವು ಎಲ್ಲ ಕ್ವಶನ್ಗಳನ್ನ ಪರ್ಫೆಕ್ಟ್ ಆದರೆ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಹೌದಾ. ಸಿ ಇದಂತೂ ತುಂಬ ರಿಪೀಟ್ ಆಗಿದೆ ನೋಡಿ. ದಿ ಇನರ್ಟ್ನೆಸ್ ಆಫ್ ದಿ ಕೆಮಿಕಲ್ ಇನರ್ಟ್ನೆಸ್ ಆಫ್ ದಿ ನೋಬಲ್ ಗ್ಯಾಸಸ್, ಹೌದಾ. ಆಮೇಲೆ ಸ್ಟ್ರಕ್ಚರ್ ಆಫ್ XCF4 ಕೇಳ್ತಾರೆ. ಇಲ್ಲಿ ನೋಡಿ, ಈ ಜೆನಾನ್ ಕಂಪೌಂಡ್ಸ್ ಏನಿದೆ ಗೊತ್ತಾ, ಜೆನಾನ್ ಫ್ಲೋರೈನ್ ಕಂಪೌಂಡ್ಗಳು ಅಥವಾ ಜೆನಾನ್ ಆಕ್ಸಿಜನ್ ಕಂಪೌಂಡ್ಸ್, ಎಲ್ಲದರದ್ದು ಸ್ಟ್ರಕ್ಚರ್ಗಳು ಗೊತ್ತಿರಬೇಕು ನಿಮಗೆ, ಹೌದಾ. ನೋಡಿ, ಕೆಮಿಕಲ್ ನೆಟ್ನೆಸ್ ಮಾತು ಕೇಳಿದ್ದಾರೆ. ಆಮೇಲೆ ನೋಬಲ್ ಗ್ಯಾಸ್ ಇವೆಲ್ಲ ಹೆಂಗಿರ್ತಾವೆ ಅಂತಂದರೆ ಮೇನ್ಲಿ ಫ್ರಮ್ ನೋಬಲ್ ಗ್ಯಾಸ್. 1 ಮಾರ್ಕ್ ಕ್ವಶನ್ಸ್ ಎಲ್ಲನೂ ನೋಬಲ್ ಗ್ಯಾಸ್ ಮೇಲೆ ಇರುತ್ತೆ ನೋಡಿ.
ಇವೆಲ್ಲ ಕ್ವಶನ್ಸು ಅದೇ ನೋಡಿ. F6 3H2O 6HF ನೋಡಿ. ಈ ಥರ ಕ್ವಶನ್ ಇದ್ದಾಗ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ ನೋಡಿ. 6 ಹೈಡ್ರೋಜನ್ ಇದೆ, ಇಲ್ಲಿ 6 ಫ್ಲೋರಿನ್ ಇದೆ, ಹೌದಾ. 6 × 2 ಇದು ರಿಮೂವ್ ಆಯಿತು, 6HF ರಿಮೂವ್ ಆಯಿತು. ವಾಟ್ ರಿಮೈನ್ಸ್? ರಿಮೈನಿಂಗ್ ಕಂಪೌಂಡರ್ನ ಇಲ್ಲಿ ಬರಿಬೇಕು ನೀವು, ಹೌದಾ. ಸೊ ಇಟ್ ವಿಲ್ ಬಿ XeO3 ಇದು 2 ಇಲ್ಲ ಇಲ್ಲಿ. XeF6 + 3H2O ಈ ಥರ ಆಗುತ್ತೆ. XeO3 ಈ ಥರ ಇರುತ್ತೆ ನೋಡಿ. ಇಲ್ಲಿ ನೋಡಿ XeF6 H2O ಅಂತ ಬರ್ತಿದ್ದಾರೆ ಅವರು. ಇಲ್ಲಿಂದ 2 ಹೈಡ್ರೋಜನ್ ಹೋಗಿದೆ, ಇಲ್ಲಿಂದ 2 ಫ್ಲೋರಿನ್ ಹೋಗಿದೆ. ವಾಟ್ ರಿಮೈನ್ಸ್? XeOF4, ಹೌದಾ. ಇಲ್ಲಿಂದ Xe ಉಳಿತು, ಇಲ್ಲಿಂದ ಆಕ್ಸಿಜನ್ ಉಳಿತು, ಇಲ್ಲಿ 4 ಫ್ಲೋರಿನ್ಸ್ ಉಳ್ಕೊಳ್ಳುತ್ತೆ. XeF4 ನೋಡಿ. ಇಲ್ಲಿ ಏನು ಬೈ ಪ್ರಾಡಕ್ಟ್ ಬಂದಿರುತ್ತಲ್ಲ ಅದ್ರ ಮೇಲೆ ಏನು ಮಾಡಬೇಕು ನೀವು, ಇದನ್ನು ಮೇನ್ ಪ್ರಾಡಕ್ಟನ್ನು ಗೆಸ್ ಮಾಡಬೇಕು. ಅರ್ಥ ಆಯ್ತಾ ನಿಮಗೆ, ಹೌದಾ. ಟ್ರಿಕ್ ಇದೆಲ್ಲ ಕ್ವಶನ್ ಇದು. ಓಕೆ, ಈ ಥರದ ಕ್ವಶನ್ಸ್ ಎಲ್ಲ ಇರುತ್ತೆ ನೋಡಿ. ಜನರಲಿ ಇವ್ರು ರಿಪೀಟ್ ಆಗಿರ್ತವೆ. ಒಂದು ಸರ್ತಿ ನೀವು ಎಲ್ಲ ಕ್ವಶನ್ ನೋಡ್ಕೊಂಬಿಡಿ ನೋಬಲ್ ಗ್ಯಾಸ್ ಮೇಲೆ, ಓಕೆನಾ. ಸೊ ಆಮೇಲೆ 3 ಮಾರ್ಕ್ ಕ್ವಶನ್ ಬಂದುಬಿಟ್ಟು, ಅಂದರೆ ಇದರಲ್ಲಿ 2 ಮಾರ್ಕ್ ಕ್ವಶನ್ ಕವರ್ ಆಗಿರುತ್ತೆ. ಸರ್ 3 ಮಾರ್ಕ್ ಹೇಳ್ತೀರಾ 2 ಮಾರ್ಕ್ ಎಲ್ಲಿ ಅಂತ ಕೇಳಬೇಡಿ. ಸೊ 2 ಮಾರ್ಕ್ ಕ್ವಶನ್ಸ್ ಇದರಲ್ಲೇ ಕವರ್ ಆಗಿರುತ್ತೆ, ಹೌದಾ. ಸೊ ಇಲ್ಲಿ ನೋಡಿ ಡಿಯರ್ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇದು, ಇದನ್ನು ಮಾತ್ರ ನೀವು ಮಿಸ್ ಮಾಡಲೇಬೇಡಿ. ಪ್ರಿಪರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್ ಹಿಂಗೆ ಕೇಳ್ತಾರೆ ಗೊತ್ತಾ ಕ್ವಶನ್. ಡೈರೆಕ್ಟಾಗಿ ಇದನ್ನು ಕೇಳ್ತಾರೆ, ಅಥವಾ ಕಂಡೀಷನ್ಸ್ ಮಾತ್ರ ಕೇಳ್ತಾರೆ, ಅಥವಾ ಕೆಮಿಕಲ್ ಇಕ್ವೇಷನ್ಸ್ ಮಾತ್ರ ಕೇಳ್ತಾರೆ, ಹೌದಾ. ಸೊ ತುಂಬ ಈಸಿ ಇದೆ. ಸೊ ಪ್ರಿಪೇರ್ ಇಟ್ ವೆಲ್. ನೆಕ್ಸ್ಟ್, ರೈಟ್ ದಿ ಇಕ್ವೇಷನ್ಸ್ ಫಾರ್, ಇದು ಗ್ರೂಪ್ 16 ಮೇಲೆ ಬಂದಿರೋದು ನೋಡಿ. ರಿಯಾಕ್ಷನ್ ಕೇಳ್ತಾ ಇದ್ದಾರೆ. SO2 ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಚಾರ್ಕೋಲ್, SO3 ವಿತ್ ಸಲ್ಫೂರಿಕ್ ಆ್ಯಸಿಡ್, ಓಝೋನ್ ವಿತ್ ಲೆಡ್ ಸಲ್ಫೈಡ್. ಇದಂತೂ ತುಂಬ ಫೇಮಸ್ ರಿಯಾಕ್ಷನ್ ನೋಡಿ. ನೀವು ಫಸ್ಟ್ PU ಇದನ್ನು ರಿಯಾಕ್ಷನ್ ನೋಡ್ತಾ ಬರ್ತಿದ್ದೀರಾ. ದ PbS + 4O3 ಗಿವ್ಸ್ PbSO4 + 4O2. ಇದು ರಿಯಾಕ್ಷನ್ ನೋಡಿ, ಹೌದಾ. ಸೊ ಸಿಂಪಲ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಪ್ರಿಪೇರ್ ವೆಲ್. ಕಂಪ್ಲೀಟ್ ದಿ ಫಾಲೋಯಿಂಗ್ ಇಕ್ವೇಷನ್ಸ್ ನೋಡಿ. ಇಲ್ಲೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ. ಇದು ಗ್ರೂಪ್ 17 ಮೇಲೆ ಬಂದಿರೋದು. ಇದು ಗ್ರೂಪ್ 17, ಇದು ಗ್ರೂಪ್ 17 ಇಂಟರ್ ಹ್ಯಾಲೋಜನ್ ಕಂಪೌಂಡ್ ರಿಯಾಕ್ಷನ್ ಇದು, ಹೌದಾ. ಸೊ ಇವೆಲ್ಲ ಕ್ವಶನ್ಗಳನ್ನ ಒಂಚೂರು ಪರ್ಫೆಕ್ಟಾಗಿ ನೋಡಿದ ತಕ್ಷಣ ಬಹಳ ಕ್ವಶನ್ಸ್ ಇದೆ, ತುಂಬ ಕನ್ಫ್ಯೂಸಿಂಗ್ ಇದೆ ಅಂತ ಅನಿಸುತ್ತೆ. ಬಟ್ ದೇ ಆರ್ ವೆರಿ ಸಿಂಪಲ್. ಒಂದು ಸರ್ತಿ ಪ್ರಿಪೇರ್ ಮಾಡಿ ಇದನ್ನು, ಹೌದಾ. ನೆಕ್ಸ್ಟ್, ಪ್ರಿಪ್ರೇಷನ್ ಆಫ್ ಓಝೋನೈಡ್ ಆಕ್ಸಿಜನ್ ಇದನ್ನು ಕೇಳ್ತಾರೆ ನೋಡಿ. ಇದು ಇಂಪಾರ್ಟೆಂಟೇ, ಹೌದಾ. ನೆಕ್ಸ್ಟ್, ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ರಿಯಾಕ್ಷನ್ಸ್ ಕೊಡ್ತಾರೆ ನೋಡ್ರಿ. H2S + Cl2 ಇದು ಕಂಪ್ಲೀಟ್ ಮಾಡಬೇಕು ರಿಯಾಕ್ಷನ್ನ. ಈ ರಿಯಾಕ್ಷನ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಒಂದು ರಿಯಾಕ್ಷನ್ ಇದೆ, ಹೌದಾ. ಇವೆಲ್ಲ ಗ್ರೂಪ್ 17 ನೋಡಿ. ಗ್ರೂಪ್ 17 ಮೇಲೆ ಆಲ್ಮೋಸ್ಟ್ ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಅಂತ ಬರ್ತಾ ಇದೆ, ಹೌದಾ. ಆಮೇಲೆ ಇದು ನೋಡಿ. ಸೊ ರೈಟ್ ದಿ ಇಕ್ವೇಷನ್ಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾಲ್ಸ್ ಮೆಥಡ್. ಓಸ್ಟ್ವಾಲ್ಸ್ ಮೆಥಡ್ ನೋಡಿ. ಓಸ್ಟ್ವಾಲ್ಸ್ ಮೆಥಡ್ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ. ನೀವು ಅಮೋನಿಯಾ ಮತ್ತು ಇದು ನೈಟ್ರಿಕ್ ಆಸಿಡ್ ಪ್ರಿಪ್ರೇಷನ್ಗಳನ್ನ ಮಿಸ್ ಮಾಡಲೇಬೇಡಿ ಈ ಟಾಪಿಕ್ಕಿಂದ, ಓಕೆನಾ. ಸೊ ದೀಸ್ ಆರ್ ದಿ ಕೆಮಿಕಲ್ ರಿಯಾಕ್ಷನ್ ಬೇಸ್ಡ್ ಆನ್ ಗ್ರೂಪ್ ನಂಬರ್ 16 ನೋಡಿ. ಫ್ರೆಂಡ್ಸ್, ಇಲ್ಲಿ ಒಂದು ಪ್ಯಾಟರ್ನ್ ಫಾಲೋ ಆಗುತ್ತೆ. ಏನು ಗೊತ್ತಾ, ಗ್ರೂಪ್ 17 ಮೇಲೆ ಏನಾದರೂ ಕಂಪ್ಲೀಟ್ ದಿ ಫಾಲೋವಿಂಗ್ ಅಂತ ಬಂತು ಅಂತಂದರೆ, ಗ್ರೂಪ್ 16 ಮೇಲೆ ಕನ್ಸೆಪ್ಚುವಲ್ ಕ್ವಶನ್ ಕೇಳ್ತಾರೆ. ಕನ್ಸೆಪ್ಚುವಲ್ ಅಂತಂದರೆ ಏನು, ಈ ಥರ ಇದೆ ಗೊತ್ತಾ. ಇಲ್ಲಿ ನೋಡಿ, ಇದು ಮಾರ್ಚ್ 15 ಕೇಳಿರೋ ಕ್ವಶನ್, ಇದು ಮಾರ್ಚ್ 15. ಇಲ್ಲಿ ನೋಡಿ ಗ್ರೂಪ್ 16 ಮೇಲೆ ಏನಿದೆ, ಇಲ್ಲಿ ಕಂಪ್ಲೀಟ್ ದಿ ಫಾಲೋವಿಂಗ್ ಪ್ಯಾಟರ್ನ್ ಕೇಳಿದ್ದಾರೆ. ಇಲ್ಲಿ ನೋಡಿ ಗ್ರೂಪ್ 17 ಮೇಲೆ ಏನು ಕೇಳಿದ್ದಾರೆ, ವಿಚ್ ಇಸ್ ದಿ ಸ್ಟ್ರಾಂಗೆಸ್ಟ್ ಆಸಿಡ್ ಅಮಾಂಗ್ ದಿ ಹೈಡ್ರೋಜನ್ ಹ್ಯಾಲೈಡ್ಸ್, ಹೌದಾ. ರೈಟ್ ದಿ ಸ್ಟ್ರಕ್ಚರ್ ಆಫ್ ಕ್ಲೋರಿಕ್ ಆಸಿಡ್, ಈ ಥರ ಕ್ವಶನ್ ಬರುತ್ತೆ. ಸಪೋಸ್ ಗ್ರೂಪ್ 17 ಮೇಲೆ ಏನಾದರೂ ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಮಾಡೋದು ಕೇಳಿದ್ರೆ, ಗ್ರೂಪ್ 16 ಏನು ಬರುತ್ತೆ, ಈ ಥರ ಕ್ವಶನ್ಸ್ ಬರ್ತವೆ. ನೆನ್ಪಿಟ್ಕೊಳ್ಳಿ ಇದನ್ನು, ಹೌದಾ. ಅರ್ಥ ಆಯ್ತಾ. ನೆಕ್ಸ್ಟ್, ಗಿವ್ ದಿ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫೂರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೊಸೆಸ್. ಡಿಯರ್ ಫ್ರೆಂಡ್ಸ್, ಇದ್ರದ್ದು ಡಯಾಗ್ರಾಮನ್ನು ಇಲ್ಲಿ ತನಕ ಕೇಳಿಲ್ಲ. ಸಿಂಪಲ್ ಇದೆ, ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ತುಂಬ ಅಲ್ಲಿ NCERT ಬುಕ್ಕಲ್ಲಿ ಕೊಟ್ಟಿದ್ದಾರಲ್ಲ, ಆ ಡಯಾಗ್ರಾಮ್ ನೋಡೋಕೆ ಹೋಗಬೇಡಿ. ಬ್ಲಾಕ್ ಡಯಾಗ್ರಾಮ್ ಅಂತ ಇರುತ್ತೆ ನೋಡಿ, ನೀವು ನೆಟ್ಟಲ್ಲಿ ಟೈಪ್ ಮಾಡಿದ್ರೆ ಸಿಕ್ಕುತ್ತೆ, ಅಂತ ಬ್ಲಾಕ್ ಡಯಾಗ್ರಾಮ್ ಅಂತ. ಅದನ್ನು ಬೇಕಾದರೂ ಪ್ರಿಪೇರ್ ಆದರೆ ಒಳ್ಳೆಯದು. ಇಲ್ಲ ಅಂತಂದರೆ ಕೆಮಿಕಲ್ ಇಕ್ವೇಷನ್ ಮಾತ್ರ ನೋಡಿಕೊಂಡ್ರೂ ಒಳ್ಳೆಯದು, ಏನು ಪ್ರಾಬ್ಲಮ್ ಇಲ್ಲ. ಇಕ್ವೇಷನ್ಸ್ ಆರ್ ಸಫಿಷಿಯೆಂಟ್, ಹೌದಾ. ಓಕೆ,
ನೆಕ್ಸ್ಟ್ ನೋಡಿ ಇಲ್ಲಿ ಕಂಪ್ಲೀಟ್ ದಿ ಫಾಲೋವಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮತ್ತೆ PBS ಪ್ಲಸ್ 403 PBSO4 ಪ್ಲಸ್ 4O2 ಈ ಥರದ ರಿಯಾಕ್ಷನ್ ಬರುತ್ತೆ ಹೌದಾ. ದಿಸ್ ಇಸ್ ಆನ್ ಗ್ರೂಪ್ 16 ಹೌದಾ. ನೋಡಿ ಮತ್ತೆ ಗ್ರೂಪ್ 17 ಮೇಲೆ ಏನಿದೆ ಹೌ ಕ್ಲೋರಿನ್ ಈಸ್ ಪ್ರಿಪೇರ್ಡ್ ಫ್ರಮ್ KMnO4 ಈ ಥರ ಕ್ವಶನ್ ಬರುತ್ತೆ ನೋಡಿ. ಗ್ರೂಪ್ 16 ಕಂಪ್ಲೀಟ್ ದಿ ಫಾಲೋವಿಂಗ್ ಅಂತ ಇತ್ತು ಅಂತಂದರೆ ಗ್ರೂಪ್ 17 ಕನ್ಸೆಪ್ಚುವಲ್ ಕ್ವಶನ್ ಇರುತ್ತೆ. ಸೊ ಗ್ರೂಪ್ 17 ಕಂಪ್ಲೀಟ್ ದಿ ಫಾಲೋವಿಂಗ್ ಇದ್ದರೆ ಗ್ರೂಪ್ 16 ಕನ್ಸೆಪ್ಚುವಲ್ ಕ್ವಶನ್ಸ್ ಇರುತ್ತೆ ಹೌದಾ. ಆಮೇಲೆ ಫ್ರೆಂಡ್ಸ್ ಎನಾಮಲಸ್ ಬಿಹೇವಿಯರ್ ಅಂತ ಕೇಳ್ತಾ ಇದ್ದಾರೆ, ರೀಸನ್ ಕೇಳಿದರೆ ನೆನ್ಪಿಟ್ಕೊಳ್ಳಿ, ರೀಸನ್ ಕೇಳಿದ್ರೆ ದ ರೀಸನ್ ಫಾರ್ ಎನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ ಫ್ಲೋರಿನ್ ಹೌದಾ. ಎಲ್ಲ ನೀವು ಯಾವ್ದು ಬೇಕಾದ ಎಲಿಮೆಂಟ್ ತೊಗೊಂಡ್ರು ಸೆಕೆಂಡ್ ಪೀರಿಯಡಲ್ಲಿ ಬರುವಂಥ ಯಾವ್ದು ಬೇಕಾದ ಎಲಿಮೆಂಟ್ ತೊಗೊಂಡ್ರು ದ ರೀಸನ್ ಫಾರ್ ಎನಾಮಲಸ್ ಬಿಹೇವಿಯರ್ ಇಸ್ ಸೇಮ್. 4 ರೀಸನ್ ಇದೆ. ಇದು ಸ್ಮಾಲ್ ಸೈಜು, ಹೈ ಎಲೆಕ್ಟ್ರೋನೆಗೆಟಿವಿಟಿ, ಹೈ ಅಯೋನೈಸೇಷನ್ ಎಂಥಾಲ್ಪಿ, ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್. ಇವು 4 ಬರೆದ್ಬಿಡಿ ರೀಸನ್ ಕೇಳಿದ್ರೆ. ಅಥವಾ ಎನಾಮಲಸ್ ಬಿಹೇವಿಯರ್ ಕೇಳಿದ್ರೆ ನೀವು ಸ್ಪೆಸಿಫಿಕ್ ಆಗಿ ಬರೀಬೇಕಾಗುತ್ತೆ, ಅರ್ಥ ಆಯ್ತಾ. ಆಮೇಲೆ ಇದೊಂದು ಇಂಪಾರ್ಟೆಂಟ್ ನೋಡಿ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಟ್ ಆ್ಯಂಡ್ ಕಾನ್ಸ್ಟೆಂಟ್ NaOH ರಿಯಾಕ್ಷನ್ ವಿತ್ ಕ್ಲೋರಿನ್, ಆಮೇಲೆ ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ NaOH ರಿಯಾಕ್ಷನ್ ವಿತ್ ಕ್ಲೋರಿನ್, ಅವೆರಡು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ರೈಟ್ ಎನಿ 2 ರೀಸನ್ ಫಾರ್ ದಿ ಎನಾಮಲಸ್ ಬಿಹೇವಿಯರ್ ಆಫ್ ಆಕ್ಸಿಜನ್ ಹೌದಾ. ಆಕ್ಸಿಜನ್ ಆದರೂ ಕೇಳಿ, ಫ್ಲೋರಿನ್ ಆದರೂ ಕೇಳಿ, ವಾಟ್ ಎವರ್ ಅವ್ರು ಏನು ಕೇಳಿದ್ರೆ ಏನು ಬರೀಬೇಕು ನೀವು ಎನಾಮಲಸ್ ಪ್ರಾಪರ್ಟಿ ರೀಸನ್ಸು. 4 ರೀಸನಲ್ಲಿ ಯಾವುದಾದ್ರೂ 2 ರೀಸನ್ ಬರೆದ್ರೆ ಓಕೆ, 4 ಬರೆದ್ರೆ ಇಟ್ಸ್ ಟು ಗುಡ್ ಹೌದಾ. ನೆಕ್ಸ್ಟ್ ಇಲ್ಲಿದೆ ನೋಡಿ NaOH ರಿಯಾಕ್ಷನ್ ವಿತ್ Cl2, ಆಮೇಲೆ Cl2 ಪ್ಲಸ್ 3F2 ಇದು ಇಂಟರ್ ಹ್ಯಾಲೋಜನ್ ಕಂಪೌಂಡ್ ರಿಯಾಕ್ಷನು, ರೈಟ್ ಇಸ್ ಸ್ಟ್ರಕ್ಚರ್ ಆಫ್ ಕ್ಲೋರಸ್ ಅಸಿಡು ಹೌದಾ. ಸಿಂಪಲ್ ಇದಾವೆ ಇವು, ನೋಡೋಕೆ ಮಾತ್ರ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ದೇ ಆರ್ ಆ್ಯಕ್ಚುಲಿ ಈಸಿ ಹೌದಾ. ಒಂಚೂರು ನೀಟಾಗಿ ಪ್ರಿಪೇರ್ ಆಗಿ ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹೌದಾ. ಗಿವ್ ದಿ ಕಾಂಪೋಸಿಷನ್ ಆಫ್ ಓಲಿಯಂ ನೋಡಿ, H2S2O7 ಓಲಿಯಂ. ಇದನ್ನು ನೀವು SO3 ಪ್ಲಸ್ H2SO4 ಅಂತ ಬರೆದ್ರು ಓಕೆ ಹೌದಾ. ನೋಡಿ ಮತ್ತೆ ಇಲ್ಲಿ ದ ರಿಯಾಕ್ಷನ್ಸ್ ಬೇಸ್ಡ್ ಆನ್ ಗ್ರೂಪ್ ನಂಬರ್ 17 ಹೌದಾ. ಆಮೇಲೆ ಇದು ಗ್ರೂಪ್ ನಂಬರ್ 16 ಹೌದಾ. ಸಿಂಪಲ್ ಇದ್ದಾವೆ. ಸೊ ಪ್ರಿಪೇರ್ ಆಗೋದನ್ನು ಮರಿಬೇಡಿ, ಇದನ್ನು ಈ ಟಾಪಿಕನ್ನು ಚಾಯ್ಸಲ್ಲಿ ಬಿಡಬೇಡಿ ಹೌದಾ. ನೀವು ಈ ಟಾಪಿಕ್ ಎಂಟೈರ್ ಪ್ರಿಪೇರ್ ಆದರೆ ನಿಮ್ಗೆ ಅಟ್ಲೀಸ್ಟ್ 12ಅಲ್ಲಿ 10 ಮಾರ್ಕ್ ಆದರೂ ಸಿಗುತ್ತೆ, ವರ್ಸ್ಟ್ ಕೇಸಲ್ಲಿ 8 ಮಾರ್ಕ್ ಆದರೂ ಸಿಗುತ್ತೆ ಹೌದಾ. ಸೊ ಸಿಂಪಲ್ ರಿಯಾಕ್ಷನ್ಸ್ ಇದ್ದಾವೆ, ಡೋಂಟ್ ಫಾರ್ಗೆಟ್ ಟು ಪ್ರಿಪೇರ್ ಫಾರ್ ದಿಸ್ ಟಾಪಿಕ್. ಮತ್ತೆ ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಒಂದಿಷ್ಟು. ನೀವೇನು ಮಾಡಿ ಗೊತ್ತಾ, ಇಲ್ಲಿರೋ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನ ಮಾತ್ರ ನೋಡ್ಕೊಂಡು ಹೋದ್ರೂ ಸಾಕು, ಇಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ನೋಡಿ ಎನಿ 2 ರೀಸನ್ ಫಾರ್ ಎನಾಮಲಸ್ ಬಿಹೇವಿಯರ್ ಆಫ್ ಫ್ಲೋರಿನ್ ಅಂತ ಕೇಳಿದ್ದಾರೆ. 2 ರೀಸನ್ 4 ರೀಸನಲ್ಲಿ ಯಾವುದಾದ್ರು 2 ಬರೆದ್ರು ಓಕೆ. ಆಮೇಲೆ ರೈಟ್ ದಿ ಸ್ಟ್ರಕ್ಚರ್ ಆಫ್ ಪರ್ ಕ್ಲೋರಿಕ್ ಆಸಿಡ್ ನೋಡಿ, ಇದು ಆಕ್ಸಿ ಕಂಪೌಂಡ್ಸ್ ಏನಿದೆಯಲ್ಲ, ಆಕ್ಸಿ ಆಸಿಡ್ಸ್ ಆಫ್ ಹ್ಯಾಲೋಜನ್ಸ್ ಅಂತ ಇದೆಯಲ್ಲ, ಅವನ್ನು ಒಂಚೂರು ಪ್ರಿಪೇರ್ ಆಗಿ ಹೌದಾ. ಹೈಪೋಕ್ಲೋರಸ್ ಆಸಿಡ್, ಕ್ಲೋರಸ್ ಆಸಿಡ್, ಕ್ಲೋರಿಕ್ ಆಸಿಡ್, ಪರ್ ಕ್ಲೋರಿಕ್ ಆಸಿಡ್ 4 ಇದಾವೆ. ಈ 4ರಲ್ಲಿ ಒಂದು ಸ್ಟ್ರಕ್ಚರ್ ಅಂತೂ ಕೇಳ್ತಾರೆ, ನೆನ್ಬಿಟ್ಟುಕೊಳ್ಳಿ ಹೌದಾ. HOCl, HOClO, HOClO2, HOClO3 ಹೌದಾ. ಈ 4 ಕಂಪೌಂಡ್ರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸ್ಟ್ರಕ್ಚರ್ ಕೇಳ್ತಾರೆ. ಸೊ ಪ್ಲೀಸ್ ಪ್ರಿಪೇರ್ ವೆಲ್ ಹೌದಾ. ಆಮೇಲೆ ಮೆನ್ಷನ್ ಎನಿ 3 ಎನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಎನಾಮಲಸ್ ಪ್ರಾಪರ್ಟಿಗಳನ್ನ ಲಿಸ್ಟ್ ಮಾಡಿ ಹೌದಾ. ಓಕೆ ಫ್ರೆಂಡ್ಸ್, ಇಷ್ಟೇ ಇರೋದು ಇದರಲ್ಲಿ, ಭಾಳ ಕನ್ಫ್ಯೂಸ್ ಆಗಬೇಡಿ. ಸೊ ಈ ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನ ಒಂಚೂರು ನೀವು ನೀಟಾಗಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್ ಫ್ರಮ್ ದಿಸ್ ಟಾಪಿಕ್. ಹೊಸ ಕ್ವಶನ್ ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಇದರಲ್ಲಿ ಹೌದಾ. ಓಕೆ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.